ಆ ಕುಪ್ಪಳ್ಳಿಯಿಂದ ಹೊರಟು ಮೇನ್ ರೋಡಿಗೆ ಬಂದೆ. ಅಲ್ಲಿ ಚಿರುಮುರಿ ಮಾಡ್ತಾಯಿದ್ರು. ಚಿರುಮುರಿ ತಿರೋಣ ಅಂದ್ಬಿಟ್ಟು ಒಂದು 5 ನಿಮಿಷ ಅನ್ಕೊಂಡು ನಿಂತ್ಕೊಂಡು 10-15 ನಿಮಿಷ ಆಗೋಯ್ತು. ಆಲ್ಮೋಸ್ಟ್ 5:45 ಆಗೋಯ್ತು. ನಾನು ನೋಡ್ಕೊಳ್ಳೋ 36 ಕಿಲೋಮೀಟ್ರು. ತೀರ್ಥಹಳ್ಳಿಯಿಂದ ಬಂದಿದ್ದಲ್ಲ, ಫುಲ್ಲು ರೋಡ್ ಚೆನ್ನಾಗಿತ್ತಲ್ಲ, ಇದು ಚೆನ್ನಾಗಿರಬೇಕು. 36 ಕಿಲೋಮೀಟ್ರ್ ಏನು ಅರ್ಧ ಗಂಟೆಲಿ ಹೊಡೆದ್ಬಿಡ್ಬೋದು ಅಂದ್ಕೊಂಡು ಆರಾಮಾಗಿದ್ದೆ. ಆಮೇಲೆ ಹೋಗ್ಬೇಕಾರೆ ಒಂಚೂರು ಮೂರೇ ಅಂಗಡವನ್ನ ಕೇಳಿದ್ರೆ ಫುಲ್ ಘಾಟು ಸಾರ್ ಅಂತಾನೆ. ಆಗಲೇ 5:45 ಆಗೋಯ್ತು. 6:15 ಅಷ್ಟರಲ್ಲಿ ಕತ್ಲಾಗ್ಬಿಡ್ತದೆ ಅಂದ್ಕೊಂಡು ಬೇಗ ಬೇಗ ಹೊರಟೆ. ಅಲ್ಲಿ ನೋಡಿದ್ರೆ ಮಳೆ ಜೋರಾಗಿ ಶುರು ಆಗೋಯ್ತು. ಕೊನೆಗೆ ಯಾವುದೋ ಒಂದು ಕಾರಿಂದ ನಿಧಾನಕ್ಕೆ ಇದು ಮಾಡಿಕೊಂಡು ಹಂಗೂ ಫಾಸ್ಟಾಗಿ ಬಂದೆ. ಆಲ್ಮೋಸ್ಟ್ ಶೃಂಗೇರಿ ಹತ್ರ ಬರೋಷ್ಟರಲ್ಲಿ ಕತ್ಲಾಗೋಯ್ತು. ಕರೆಕ್ಟ್ ಟೈಮಿಗೆ ಬಂದೆ. ಆಮೇಲೆ ಇನ್ನೊಂದು ಎಡಬಟ್ಟು ಏನಾಯ್ತು ಅಂದರೆ, ಆ ಕೊಪ್ಪ ಹತ್ರ 2 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೆ ರೈಟ್ ತಗೊಳ್ಳೋಕ್ಕೆ. ರೈಟ್ ತಗೊಳ್ದೆ 2 ಕಿಲೋಮೀಟ್ರ್ ಮುಂದೆ ಹೋಗಿ ಸದ್ಯ ಅಲ್ಲೇ ಕೇಳ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಶಿವಮೊಗ್ಗ ರೋಡ್ಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಯಾರನ್ನೋ ಕೇಳಿದೆ ಆಟೋದವನು, ನೀವು ಮುಂದೆ ಬಂದುಬಿಟ್ಟಿದ್ದೀರಿ, ಹಿಂದೆ ಹೋಗ್ಬೇಕಿತ್ತು, ಅಲ್ಲೇ ರೈಟ್ಗೆ ಹೋಗ್ಬೇಕಾಗಿತ್ತು ಅಂದ. ಆಮೇಲೆ ಮತ್ತೆ ಹಿಂದೆ ಬಂದು ಅಲ್ಲೊಂದು 5 ನಿಮಿಷ ವೇಸ್ಟ್ ಆಗೋಯ್ತು. ಇಲ್ಲಿಗೆ ಶೃಂಗೇರಿಗೆ ಬಂದರೆ ಫುಲ್ ಮಳೆ. ರೂಮು ಸಿಂಗಲ್ ಪರ್ಸನ್ ಕೊಡಲ್ಲ. ಕೊನೆಗೆ ಹುಡುಕಿ ಮಾಡಿ ಯಾವುದೋ ಒಂದು ಹೋಟ್ಲಿಗೆ ಹೋಗಿ ಟೀ ತಗೊಂಡು ಕುಡ್ಕೊಂಡು ಕೂತಿದ್ದು. ಅವ್ರನ್ನ ವಿಚಾರಿಸಿ ಯಾವುದೋ ಒಂದು ಲಾಡ್ಜಲ್ಲಿ ಕೊಡ್ತಾರೆ ಹೋಗಿ ಅಂದರು. ಅಲ್ಲೋಗಿ ವಿಚಾರಿಸಿ ರೂಮ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಏನಿಲ್ಲಿ ರೂಮ್ಗಳು ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಇಲ್ಲಿ ವಿಪರೀತಪ್ಪ. ಮಾತೆತ್ತರು 1,500 2,000 ದೇವಸ್ಥಾನದ ರೂಮ್ ಬುಕ್ ಮಾಡ್ಕೊಳ್ಳೋದು. ಹಂಗೆ ಪ್ರೈವೇಟಿಗೆ ಬಂದ್ಬಿಟ್ರೆ ಭಾರಿ ಕಷ್ಟ. ಅವ್ನು ಯಾರೋ ಒಂದು ಕಡೆಗೆ ಹೋದೆ, ಅವ್ನು ರೂಮ್ ಕೊಡ್ತೀನಿ ಅಂತ. AC ರೂಮ್ ಸರ್ 2,500 ಅದು AC ಇದು ಮಾಡಿ ಮಾಮೂಲಿ ನಾನ್ AC ಮಾಡಿಕೊಡ್ತೀನಿ ಅಂದ. 2,000 ರೂಪಾಯಿ ಕೊಟ್ಬಿಟ್ಟು ನಂದು ಇಡೀ ಟ್ರಿಪ್ಪಲ್ಲೇ ಪೆಟ್ರೋಲ್ ಚಾರ್ಜ್ ಬಿಟ್ಟು ಬೇರೆದೆಲ್ಲ 2,000 ರೂಪಾಯಿ ಖರ್ಚಾಗಲಿಲ್ಲ. ಇಲ್ಲಿ ರೂಮ್ಗೆ 2,000 ರೂಪಾಯಿ ಕೊಟ್ಟು ರೂಮ್ ಮಾಡೋದೇನು. ಕೊನೆಗೆ ಅಲ್ಲೆಲ್ಲ ಒಂದು ಕಡೆ ಆಯಿತು ಕಡಿಮೆಗೆ. ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀನಿ. ದೇವ್ರ ದರ್ಶನ ಮಾಡಿ ಊಟ ಮಾಡಿ ಇವತ್ತು ರೆಸ್ಟ್ ಮಾಡಿ ನಾಳೆ ಮಾರುತಿ ಟಿಫನ್ ಬಂದಿರಲಿ ತಿಂಡಿ ತಿಂದು ಹೊರಡಬೇಕು. ನೋಡೋಣ, ಸದ್ಯಕ್ಕೆ ಈಗ ಹೋಗೋಣ. ಜನ ಏನು ಜಾಸ್ತಿ ಇಲ್ಲ ಅನ್ಕೋತೀನಿ. ಇಲ್ಲೇನು ದರ್ಶನ ಬೇಗ ಹೊಡ್ತದೆ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ, ಪಂಚಶರ್ಟ್ ಇಲ್ಲ ಅಂದರೆ ಗರ್ಭಗುಡಿ ಹತ್ರ ಬಿಡಲ್ಲ. ಹಿಂದೆನೇ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ಬರ್ಬೇಕು. ನೋಡೋಣ ಬನ್ನಿ, ದೇವಸ್ಥಾನದ ಹತ್ರ ಬಂದೆ, ಒಳಗೋಣ ಬಂದೆ. ಹಂಗೆ ಪ್ರಸಾದನ ಮಾಡಿಕೊಂಡು ಒಟ್ಟಿಗೆ ಆಚೆ ಬಂದೆ. ಒಳಗಡೆ ಎಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡೋಷ್ಟಿಲ್ಲ. ಕಣ್ತಪ್ಸಿ ಮಾಡ್ಬೋದಿತ್ತು, ನನಗೇನು ಇದಾಗಿಲ್ಲ. ಒಳಗಡೆ ಹೋಗೋದಕ್ಕೂ ಪೂಜೆ ನಡೀತಾ ಇತ್ತು. ಪೂಜೆ ನೋಡಿಕೊಂಡು 1 ಅವರ್ ಒಳಗಡೆ ಕೂತಿದ್ದೆ. ಆಮೇಲೆ ಊಟ ಮಾಡ್ಕೊಂಬಂದು ಮತ್ತೆ ಒಳಗಡೆ ಹೋಗಿ ಕೂತಿದ್ದು. 9 ಗಂಟೆ ಆಗ್ತಿದ್ದಂಗೆ ಎಲ್ಲರೂ ಖಾಲಿ ಮಾಡಿಸಿ ಆಚೆ ಕಳ್ಸೋಕ್ಕೆ ಶುರು ಮಾಡಿಬಿಟ್ರು. ಇಲ್ಲಿ ಹಿಂದೆ ನೋಡಿ ಪೂರ್ತಿ ಡೋರ್ ಲಾಕ್ ಮಾಡಿ ಎಲ್ಲರೂ ಒಂದು ಕಡೆಯಿಂದ ಕಳಿಸ್ಕೊಂಡ್ಬಿಟ್ಟವ್ರೆ. ಆಚೆ ಬರೋದಕ್ಕೂ ಮಳೆ ಸ್ಟಾರ್ಟ್ ಆಯ್ತು. ಈಗ ರೂಮ್ಗೆ ಹೋಗಿ ಬೆಳಗ್ಗೆ ಆಲ್ಮೋಸ್ಟ್ ಒಂದು 9 ಅವರ್ ಬೇಕು ಇಲ್ಲಿಂದ ನಾನು ಊರಿಗೆ ಹೋಗೋಕ್ಕೆ. ಆಲ್ಮೋಸ್ಟ್ 350-400 ಕಿಲೋಮೀಟ್ರ್ ಆಯ್ತದೆ. ಕುದುರೆಮುಖ ಕಳಸ ಹಿಂಗೆ ಹೋಗೋದ್ರಿಂದ ನಾನು ಬೇಗ ಹೋಗಲ್ಲ. ಘಾಟಲ್ಲಿ ನೆಸಿ ನಾನು ಅಂದ್ಕೊಳ್ಳೋದೊಂದು ನಿಧಾನ ಆಗಿಬಿಡ್ತದೆ. ಅಂದ್ಕೊಳ್ಳೋದು ಟೈಮೊಂದು, ಹೋಗೋ ಟೈಮೊಂದು. ಇವತ್ತು ಆಗೊಂಬೆ ಘಾಟಲ್ಲಿ ಹಂಗೆ ಆಯಿತು. 1 ಅವರ್ ಅಂದ್ಕೊಂಡ್ಬಂದು ಅದು ಎಷ್ಟೋ ಹೊತ್ತು ನಿಂತಿದ್ದು. ಅದೇನಾಯಿತು, ಕವಲೆದುರ್ಗ ಹೋಗೋದನ್ನೇ ಕ್ಯಾನ್ಸಲ್ ಮಾಡ್ಕೋಬೇಕಾಯ್ತು. ಕೊನೆಗೆ ಕವಿ ಮನೆಯಲ್ಲೂ ಹಂಗೆ ಆಯಿತು. 1 ಅವರ್ ಅಂದ್ಕೊಂಡೆ, ಅಲ್ಲದು ಎಷ್ಟೊತ್ತಾಯಿತು. ಕೊನೆಗೆ ಶೃಂಗೇರಿಗೆ ಬರೋಕ್ಕೇ ಸಿಕ್ಕಾಬಿಟ್ಟೆ ಕತ್ತೆ ಆಗೋ ಟೈಮ್ಗೆ, ಇನ್ನೇನೋ ಕತ್ತೆ ಆಗೋಯ್ತದೆ ಅನ್ನೋ ಟೈಮಿಗೆ ಬಂದಿದ್ದು. ಬೆಳಗ್ಗೆ 6 ಗಂಟೆಯಿಂದ ದರ್ಶನ. ಒಂದು 6 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ದರ್ಶನ ಮಾಡಿ ಆ ಮಾರುತಿ ಟಿಫನ್ ರೂಮ್ ಅಂತಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ತಿಂಡಿ ತಿಂದು ಅಟ್ಲೀಸ್ಟ್ 8 ಗಂಟೆಗೆ ಹೊರಟ್ಬಿಟ್ರೆ ಸ್ವಲ್ಪ ಸರಿ ಹೋಯ್ತದೆ. ಮಳೆಗಳೇ ಬಂದರೆ ಇನ್ನೂ ಲೇಟ್ ಆಗಿಬಿಡ್ತದೆ. ನೋಡೋಣ, ಸದ್ಯಕ್ಕೆ ಇವತ್ತಿಗಿಷ್ಟೇ. ರೂಮ್ಗೆ ಹೋಗಿ ಮಲಗ್ತೀನಿ. ಮಳೆ ಜೋರಾಯಿತು. ಛತ್ರಿ ತಂದಿದ್ದು ಸರಿ ಹೋಯ್ತು. ಊಟ ಮಾತ್ರ ಫಸ್ಟ್ ಕ್ಲಾಸ್. ನನಗಂತೂ ಈಗ ನೆನ್ನೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಇವತ್ತು ಶೃಂಗೇರಿ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಯಿತು. ಈ ದಿನ ಈ ಥರ ಊಟ ಸಿಕ್ಬಿಟ್ರೆ ಇನ್ನೇನು ಬೇಕು. ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಸಿಗೋ ಥರ ಊಟ ಬೇರೆಲ್ಲೂ ಸಿಗೋಲ್ಲ. ರುಚಿಕರವಾಗಿ ಸಂತೃಪ್ತಿ ಆಗೋ ಥರ ಊಟ ಸಿಗ್ತದೆ. ನನಗೆ ಧರ್ಮಸ್ಥಳದಲ್ಲೂ ಊಟ ಚೆನ್ನಾಗಿ ಅನಿಸ್ತು. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೇ ಚೆನ್ನಾಗಿ ಅನಿಸ್ತು. ಇವತ್ತು ಇಲ್ಲಂತೂ ತುಂಬ ಚೆನ್ನಾಗಿತ್ತು. ಆ ಸಾರೆಲ್ಲ
ಹೊಟ್ಟೆ ತುಂಬ ತಿಂದು ಈಗ ಹೋಗಿ ಇವತ್ತೇನು ಅಷ್ಟೊಂದು ಸ್ಟ್ರೈನ್ ಅನಿಸ್ತಾ ಇಲ್ಲ. ಹೋಗಿ ಸ್ವಲ್ಪ ಈಗ ಇನ್ನೂ 9 ಗಂಟೆ ಹೋಗಿ ಮಲ್ಕೊತೀನಿ ಸದ್ಯಕ್ಕೆ. ಇವತ್ತು ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ, ಬೇಗ ಮಲಗ್ತೀನಿ. ನಾಳೆ ಸಿಗುವ. ಗೆದ್ದು ರೆಡಿಯಾಗಿ ದೇವಸ್ಥಾನ ಹತ್ರ ಬರ್ತಾಯಿದ್ದೀನಿ. ಎಷ್ಟು ಪೀಸ್ಫುಲ್ ಆಗದೆ ಅಂದರೆ ವಾತಾವರಣ, ಹಳೆ ಕಾಲದ ವೈಬ್ಸು. ದೇವಸ್ಥಾನದ ರೋಡು ನೋಡೋಕ್ಕೆ ಒಂಥರ ಚಂದ. ಆಮೇಲೆ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಶೃಂಗೇರಿಲಿ ಪಾರ್ಕಿಂಗ್ ಒಂದಿನ ಬಲಗಡೆ ನಿಲ್ಲಿಸ್ಬೇಕು, ಇನ್ನೊಂದು ದಿನ ಎಡಗಡೆ ನಿಲ್ಲಿಸ್ಬೇಕು. ಆಲ್ಟರ್ನೇಟ್ ಆ ಕಡೆ ಒಂದಿನ ಈ ಕಡೆ ಒಂದಿನ ಎಲ್ಲ ಕರೆಕ್ಟಾಗಿ ಹಂಗೆ ನಿಲ್ಲಿಸಿರ್ತಾರೆ. ನೆನ್ನೆ ಈಗ ದೇವಸ್ಥಾನದ ಎಡಭಾಗಕ್ಕಿತ್ತು, ಇವತ್ತು ಬಲಭಾಗಕ್ಕಂತೆ. ನಾನು ನೆನ್ನೆ ಬಂದಾಗ ಅನ್ಕೋತಾ ಇದ್ದೆ ಇದೇನಿದು ಎಲ್ಲ ಒಂದು ಕಡೆ ನಿಲ್ಸೋರು, ಈ ಕಡೆ ಯಾರು ನಿಲ್ಲಿಸಿಲ್ಲ, ಎಲ್ಲ ಮಿಸ್ಸಾಗಿ ನಿಲ್ಲಿಸಿರ್ಬೇಕು ಹಂಗೆ ಹಂಗೆ ಅಂತ ಅನ್ಕೋತಿದ್ದೆ. ಆಮೇಲೆ ಅಲ್ಲಿ ನಾನು ಇದ್ನಲ್ಲ ಆ ರೂಮ್ ಅಲ್ಲಿ ಓನರು ಬರೋದು ಲೇಟ್ ಆದರೆ 7:30, ನೀವು ದೇವಸ್ಥಾನದಿಂದ ಏನಾದರೂ ಬರೋದು ಲೇಟ್ ಆದರೆ 7:30 ಬಂದು ಸ್ವಲ್ಪ ಈ ಕಡೆಗೆ ನಿಲ್ಲಿಸ್ಬಿಡಿ ಗಾಡಿ ಅಂತ ಅಂತಿದ್ರು. ಯಾಕೆ ಅಂದರೆ ಅವಾಗ ಒಂದಿನ ಆ ಕಡೆ ಒಂದಿನ ಈ ಕಡೆ ಆಲ್ಟರ್ನೇಟ್ ಡೇಸ್ ಒಂದು. ಈಗ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಗಳಿಗೆ ಯಾವತ್ತಿದ್ರೂ ಅರ್ಲಿ ಮಾರ್ನಿಂಗ್ ಹೋದ್ರೇ ಒಂದು ಸ್ವಲ್ಪ ಸಮಾಧಾನ. ಇಲ್ಲ ಸಂಜೆ ಹೋಗ್ಬೇಕು. ನಾನು ಬಂದಿದ್ದು ಫುಲ್ಲು ಸ್ಟ್ರೈನಾಗಿ ಹೋಗಿತ್ತಲ್ಲ, ನನಗೇನು ದೇವಸ್ಥಾನದಲ್ಲಿ ಕೂತ್ಕೊಂಡು ಅಷ್ಟು ಶ್ರದ್ಧೆನೇ ಬರಲಿಲ್ಲ. ಈಗ ಸ್ವಲ್ಪ ಮನಸ್ಸು ದೇವ್ರ ದರ್ಶನ ಮಾಡಬೇಕು ಅನ್ನೋ ಥರ ಅದೇ. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮಾರುತಿ ಟಿಫನ್ ಸೆಂಟ್ರಿಗೆ ಹೋಗಿ ತಿಂಡಿ ತಿನ್ಕೊಂಡು ಬೇಗ ಹೊರಟ್ಬಿಡ್ಬೇಕು. ನಾನು ಹೆಂಗೂ ನಿಧಾನ ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಘಾಟ್ಗಳಲ್ಲಿ ಲೇಟಾಗೋದ್ರೆ ಊರಿಗೆ ಹೋಗೋಷ್ಟು ಕತ್ಲೆ ಆಗ್ಬಿಡ್ತದೆ. ಸದ್ಯಕ್ಕೆ ಹೋಗೋಣ. ಯಾರು ಇಲ್ಲೇನು ಅಂತ ನಿಮ್ಗೇನು ರಶ್ ಆಗೋಲ್ಲ. ಓದೋದಂಗೆ ದರ್ಶನ ಆಯ್ತದೆ. ದರ್ಶನ ಮಾಡಿ ಒಂದು 5 ನಿಮಿಷ ಕೂತಿದ್ದು ಹೊರಟ್ಬಿಡೋದು. ದೇವ್ರ ದರ್ಶನ ಆಯಿತು. ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಎಲ್ಲ ದೇವಸ್ಥಾನದಲ್ಲಿ ಹಿಂಗೆ ದರ್ಶನ ಆಗಿಬಿಟ್ರೆ ಎಷ್ಟು ಸರಿ ಬೇಕಾದರೂ ಬಂದು ಹೋಗೋದು ಅನಿಸ್ತದೆ. 2 ಗಂಟೆ 3 ಗಂಟೆ ಕಾಯಬೇಕು ಅಂದರೆ ಸ್ವಲ್ಪ ಹಿಂಸೆ. ಈಗ ತಿಂಡಿಗೆ ಹೋಗೋಣ. ಪ್ರಸಾದ ಟಿಕೆಟ್ ತೊಗೊಂಡಿದ್ದೀನಿ, ಇನ್ನೂ ಕೊಡ್ತಾಯಿಲ್ಲ. ಬಂದಮೇಲೆ ತಿಂಡಿ ತಿನ್ಕೊಂಬಂದು ಪ್ರಸಾದ ತೊಗೊಂಡು ಹೋಗ್ತಾ ಇರೋದು. ಮಳೆ ಬರೋಕ್ಕೆ ಶುರುವಾಯಿತು. ನಾನು ಛತ್ರಿ ತರಬೇಕಿತ್ತು, ಮಳೆ ಬರ್ತಾಯಿಲ್ಲ ಅನ್ಕೊಂಡು ಬಂದ್ಬಿಟ್ಟೆ. ನೋಡಿದ್ರೆ ಬರೋಕ್ಕೆ ಶುರುವಾಯಿತು. ಬರುತ್ತೆ ಹೋಗುತ್ತೆ. ಸದ್ಯಕ್ಕೆ ಇಲ್ಲಿ ಹೊರಡೋಣ. ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಕಲ್ಲಿನ ಸರಪಳಿ ಇದೆ. ಆಗಿನ ಕಾಲದಲ್ಲಿ ಯಾವ ಥರ ಕೆಲಸ ಮಾಡ್ತಿದ್ರು, ಯಾವ ಥರ ಶಿಲ್ಪಿಗಳಿದ್ರು ಅನ್ನೋದಕ್ಕೆ ಸಾಕ್ಷಿ. ಅದೆಲ್ಲ ಇನ್ನೂ ಉಳ್ಕೊಂಡಿದೆ. ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ, ಇನ್ನೊಂದು ಹಂಗೆ ಇದೆ. ಚೆನ್ನಾಗಿತ್ತು. ಇಲ್ಲೂ ಒಂಥರ ಶೃಂಗೇರಿಗೆ ಬಂದಾಗ ಜಾಸ್ತಿ ಟೈಮ್ ವೇಸ್ಟ್ ಆಗಲ್ತು. ಸ್ವಲ್ಪ ಬೇಗ ಆಯ್ತದೆ. ಸ್ವಲ್ಪ ನೆಮ್ಮದಿ ಅನ್ನಿಸ್ತದೆ. ಹೋಗಿ ತಿಂಡಿಗೆ ಹೋಗ್ತಾಯಿದ್ದೀನಿ. ಬಂದಿದ್ದೀನಿ ಹೋಟ್ಲ ಹತ್ರ. ತಿಂಡಿ ತಿನ್ಕೊಂಡು ಹೋಗೋಣ.
ಟಿಫನ್ ರೂಮಲ್ಲಿ ತಿಂಡಿ ತಿನ್ನೋಕೆ ಹೋದೆ, ಯಾರ ಪಕ್ಕ ಬಂದು ಕೂತ್ಕೊಂಡ, ಯಾರೋ ಕೇರಳದವರಂತೆ ವರದಾ ಅಂತ. ನಾನು 8 ಗಂಟೆಗೆ ಹೊರಟ್ಬಿಡ್ಬೇಕು ಅಂದ್ಕೊಂಡು ಕರೆಕ್ಟಾಗಿ ಪ್ಲ್ಯಾನಲ್ಲಿದ್ದೆ. ಬಟ್ ಏನಾಯ್ತಂದರೆ ಅವನು ಸೋಲೋ ಬಂದಿದ್ದ. ಅವನು ಹಿಮಾಲಯ ಅಲ್ಲೆಲ್ಲ ಟ್ರೆಕ್ ಮಾಡ್ಕೊಂಡು ಬಂದಿದ್ದಾನಂತೆ. ಅವನೆಲ್ಲಿ ಅದು ಇದು ಮಾತಾಡಿಕೊಂಡು 8:20 ಆಗೋಯ್ತು. ಇನ್ನೊಂದು 10-15 ನಿಮಿಷದಲ್ಲಿ ರೆಡಿ ಆಗಿಬಿಟ್ಟು ಹೊರಟ್ಬಿಡ್ಬೇಕು. ಹಿಂಗೆಲ್ಲಾದ್ರೂ ಹೋದಾಗ ಹಿಂಗೆ ಸಿಗ್ತಾರೆ, ಮಾತಿಗೆ ನಿಂತ್ಕೊಂಡ್ರೆ ಮುಗಿಯೋದಿಲ್ಲ. ಅವನಿಗೂ ಪಾಪ ಹೋಗೋಕ್ಕೆ ಇನ್ನೂ ಮಾತಾಡೋಕ್ಕಿತ್ತು, ನನಗೂ ಮಾತಾಡೋಕ್ಕಿತ್ತು. ಬಟ್ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಊರಿಗೆ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗಿಬಿಡ್ತದೆ. ಹಂಗಾಗಿ ನಾನೇ ಬಂದ್ಬಿಟ್ಟೆ ಇಲ್ಲಿಗೆ. ಶೃಂಗೇರಿ ಪ್ರೋಗ್ರಾಮ್ ಮುಗೀತು. ಅಲ್ಲಿ ಮಾರುತಿ ಟಿಫನ್ ರೂಮಲ್ಲಿ ತಿಂಡಿ ಮಾತ್ರ ಅಪ್ಪ ಸಖತ್ತಾಗಿತ್ತು. ನೀವೇನಾದರೂ ಶೃಂಗೇರಿಗೆ ಬಂದರೆ ಖಂಡಿತ ಆ ಮಾರುತಿ ಟಿಫನ್ ರೂಮ್ಗೆ ವಿಸಿಟ್ ಮಾಡಿ. ಬಿಸಿ ಬಿಸಿ ಇಡ್ಲಿ, ವಡೆ, ಆಮೇಲೆ ಪೂರಿ, ಸಾಗು ಸಖತ್ತಾಗಿತ್ತು. ಏನೋ ಅಂದರೆ ದೇವಸ್ಥಾನ ಪ್ರಸಾದ ಥರ ಕೂತ್ಕೊಂಡು ತಿಂತೀವಲ್ಲ, ಅದೇ ಥರ ಫೀಲು. ನಾನು ಇವನ ಜೊತೆ ಮಾತಾಡ್ಕೊಂಡು ಅದನ್ನೂ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಾತ್ರ ಸಖತ್ ಚೆನ್ನಾಗಿ ಮಾತಾಡ್ದ. ಅವನೇ ಅಂತಿದ್ದ, ನಾನು ಹಿಮಾಲಯ ಎಲ್ಲ ಟ್ರೆಕ್ ಮಾಡ್ಕೊಂಬಂದಿದ್ದೀನಿ, ವೆಸ್ಟರ್ನ್ ಘಾಟ್ಸ್ ಅಷ್ಟು ನನಗೆ ಒಳ್ಳೆ ಫೀಲ್ ಕೊಡಲಿಲ್ಲ ಅಂತ. ಸೊ ಅದಕ್ಕೆ ರೂಮ್ ವೆಕೇಟ್ ಮಾಡಿಕೊಂಡು ಹೊರಡೋಣ. ಇವಾಗ ಕರೆಕ್ಟಾಗಿ ಕುದುರೆಮುಖ ಚೆಕ್ ಪೋಸ್ಟ್ ಹತ್ತಿದ್ದೀನಿ. ಇಲ್ಲಿಂದ ಕಳಸ ಹತ್ರ ನೆಕ್ಸ್ಟ್ ಚೆಕ್ ಪೋಸ್ಟ್ಗೆ 1.5 ಗಂಟೆಲಿ ಹೋಗ್ಬೇಕಂತೆ. ಇವಾಗ ರೈಡ್ ಶುರು ಮಾಡ್ತಿದ್ದೀನಿ. ನೋಡೋಣ, ಆದಷ್ಟು ಜಾಸ್ತಿ ವೆಹಿಕಲ್ಸ್ ಇಲ್ಲ, ನಾನೊಬ್ಬನೇ ನಿಧಾನಕ್ಕೆ ಹೊರಟ್ಬಿಡೋಣ. ನೋಡೋಣ ಯಾವ ಥರ ಇರ್ತದೆ. ಮೇನಾಗಿ ನಾನು ಟ್ರಿಪ್ಪಿಗೆ ಬಂದಿದ್ದೆ ಈ ರೂಟಲ್ಲಿ ಬೈಕ್ ರೈಡ್ ಮಾಡಬೇಕು ಅಂತ. ಹೇಗಿರುತ್ತೆ ನೋಡೋಣ. ಅಲ್ಲಿಂದ ಸುಮಾರು ಒಂದು 15-20 ಕಿಲೋಮೀಟ್ರ್ ರೈಡ್ ಮಾಡ್ಕೊಂಡು ಬಂದಿದ್ದೀನಿ. ಮಳೆ ಬರ್ತದೆ, ರೋಡ್ ಚಿಕ್ತು, ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗದೆ ರೋಡು. ಕುದುರೆಮುಖ ಯಾಕೆ ಎಲ್ಲ ಕುದುರೆಮುಖದಲ್ಲಿ ಒಂದ್ಸರಿ ಹೋಗಿ ಬನ್ನಿ, ಕುದುರೆಮುಖ ಒಂದ್ಸರಿ ಹೋಗಿ ಬನ್ನಿ ಅಂತ ಅಂತಾರೆ ಅಂತ ನಾನು ಸುಮ್ಮನೆ ಅನ್ಕೋತಾ ಇದ್ದೆ. ಇಲ್ಲಿ ಬಂದು ಬೈಕ್ ರೈಡ್ ಮಾಡ್ಕೊಂಡು ಬರ್ತಾಯಿದ್ರೆ ಅದು ಎಕ್ಸ್ಪೀರಿಯೆನ್ಸೇ ಒಂಥರ ತುಂಬ ಚೆನ್ನಾಗದೆ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಕಡೆ ಫಾರೆಸ್ಟು, ಇದು ಪಕ್ಷಿಗಳ ಸೌಂಡು, ನೀರು ಹರಿತಿರೋ ಸೌಂಡು, ಸಿಕ್ಕಾಪಟ್ಟೆ ಚೆನ್ನಾಗದೆ. ನಾನು ಗಾಡಿ ತಗೊಂಡದ್ದು ಇವತ್ತಿಗೆ ಸಾರ್ಥಕ ಆಯಿತು. ಒಂದು ಒಳ್ಳೆ ರೈಡ್ ಮಾಡ್ಕೊಂಡು ಬಂದಿದ್ದೀನಿ. ಮಳೆ ಅಂತೂ ನಿಲ್ತಾನೆ ಇಲ್ಲ, ಜೋರಾಗಿ ಬರ್ತಾನೆ ಇದೆ. ಸದ್ಯಕ್ಕೆ ಅಲ್ಲಿಂದ ನಾವು ಆ ಕಡೆ ಚೆಕ್ ಪೋಸ್ಟಿಂದ ಒಂದು ಚೆಕ್ ಪೋಸ್ಟ್ಗೆ ಒಂದು 47 ಕಿಲೋಮೀಟ್ರ್ ಆಗುತ್ತೆ. ಅದನ್ನು 1.5 ಗಂಟೆಯಲ್ಲಿ ರೀಚ್ ಆಗಬೇಕು, ಇಲ್ಲಾಂದರೆ ಫೈನ್ ಅಂತೆ. ಮಳೆ ಜೋರಾಯಿತು. ನಾನು ಇಲ್ಲೆಲ್ಲ ಒಂದು ಕಡೆ ನಿಂತ್ಕೊಂಡು ವ್ಯೂ ನೋಡ್ತಾಯಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ಮಳೆ ಜೋರಾಯಿತು. ಈಗ ಇಲ್ಲಿಂದ ಹೊರಡ್ಕೊಂಡು ಆ ಕಡೆ ರೀಚ್ ಆಗಬೇಕು ಕಳಸಕ್ಕೆ. ಇನ್ನೂ 1 ಅವರ್ ಬೇಕಾಗ್ಬೋದು. ನಾನು 8:45 ಅಲ್ಲಿಂದ ಹೊರಟಿದ್ದು ಚೆಕ್ ಪೋಸ್ಟಿಂದ. ಅಲ್ಲಿ ಬರ್ಕೊಡ್ತಾರೆ 8:45 ಅಂತ. ನಾನು 11:15 ಹೋಗಬೇಕು. ಈಗ ನೋಡೋಣ, ಈಗ ಅಷ್ಟರಲ್ಲಿ ಹೋಗೋಕ್ಕಾಗಲ್ಲ. ನಾನಂತೂ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋಷ್ಟರಲ್ಲಿ ನೋಡೋಣ, ಫೈನ್ ಗೀನ್ ಹಾಕ್ತಾರೆ ಅಂತಾರೆ. ಏನು ಸಣ್ಣ ಪುಟ್ಟದಕ್ಕೇನು ಫೈನ್ ಹಾಕಲ್ಲ ಅನ್ಕೋತೀನಿ. ಫೈನ್ ಹಾಕಿದ್ರೆ ಕಟ್ಟಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹಿಂದೆ ಎಲ್ಲ ನೋಡಿ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗದೆ. ನಾನು ಇಲ್ಲೇ ನೋಡ್ಕೊಂಡು ನಿಂತಿದ್ದೆ. ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ, ಬಟ್ ಹೋಗಬೇಕು. ಯಾವಾಗಾದ್ರೂ ಪುರ್ಸೊತ್ತಾಗಿದ್ದಾಗ ಬಂದು ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು. ಆ ಲೆವೆಲ್ಗೆ ಮಳೆ ಬರ್ತದೆ ಅಂದರೆ ಕುದುರೆಮುಖದಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲೆಲ್ಲ ಫುಲ್ಲು ನೀರು ಹರ್ಕೊಂಡು ಹೋಯ್ತದೆ, ಅಷ್ಟು ಜೋರು ಮಳೆ. ರೋಡಂತೂ ಸಿಕ್ಕಾಪಟ್ಟೆ ಎಲ್ಲ ಕಿತ್ತೋದಂಗೆ ಆಗ್ಬಿಡೋದೆ. ಫಾಸ್ಟಾಗಂತೂ ಹೋಗೋಕ್ಕೆ ಆಗಲ್ಲ. ಎಷ್ಟು ಗುಂಡಿ ಇದೆ ಏನು ಗೊತ್ತೇ ಆಗೋದಿಲ್ಲ. ನೋಡ್ಕೊಂಡು ಒಂದೊಂದೇ ಉರುಳು ಬೈಕ್ನ ಓಡಿಸ್ಕೊಂಡು ಹೋಗಬೇಕು. ಸುಮಾರು 1 ಅವರ್ ಆಯಿತು. ನಾನು ಬಂದಿರೋದೇ 23 ಕಿಲೋಮೀಟ್ರು. ಕೆಲವು ಕಡೆ ಅಂತೂ ರೋಡೇ ಕಾಣಿಸಲ್ಲ, ಆ ಲೆವೆಲ್ಗೆ ಮಳೆ ಹೊಡಿತಾ ಇದೆ ಅಷ್ಟು ಜೋರಾಗಿ. ನೋಡೋಣ ನಿಧಾನಕ್ಕೆ ಎಷ್ಟೊತ್ತಾಯಿತು, ನಿಧಾನಕ್ಕೆ ನೋಡ್ಕೊಂಡು ಹೋಗೋಣ. ಮಾತ್ರ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್. ಆ ಕಡೆಯಿಂದ ಈ ಕಡೆಗೆ ಬಂದೆ ಕುದುರೆಮುಖ ಪೂರ್ತಿ ರೈಡ್ ಮಾಡಿಕೊಂಡು. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಕಿತ್ತೋಗದೆ. ಫುಲ್ ಮಳೆ, ಒಂದು ಅರ್ಧ ಅಡಿ ನೀರು ಹರ್ಕೊಂಡು ಹೋಯ್ತಾ ಇದೆ. ಆ ಕಡೆ ಚೆಕ್ ಪೋಸ್ಟಿಂದ ಈ ಕಡೆ ಕಳಸ ಹತ್ರ ಚೆಕ್ ಪೋಸ್ಟ್ ಇದೆ, ಅಲ್ಲಿಗೆ 1.5 ಅವರ್ ಹೋಗ್ಬೇಕಂತೆ. ನನಗೆ 22 ಕಿಲೋಮೀಟ್ರ್ ಬರೋಕ್ಕೇ ಆಲ್ಮೋಸ್ಟ್ ಸುಮಾರು ಒಂದು 2 ಅವರ್ ಆಗದೆ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು. ಇಲ್ಲಿಂದ ರೋಡ್ ಚೆನ್ನಾಗಿದೆ ಕಳಸಕ್ಕೆ. ಈ ಕಡೆ ಚೆಕ್ ಪೋಸ್ಟ್ ಇದು ಕುದುರೆಮುಖ. ಅದೇ ಕುದುರೆಮುಖ ಇರೋದು ಇದೆಯಲ್ಲ ಸ್ಟ್ಯಾಚು, ಅದು ಇಲ್ಲೇ ಇರೋದು.
ಆಮೇಲೆ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟು ಇಲ್ಲೇ ಇರೋದು. ನೀವು ಕುರೆಂಜಲ್ಲು ಗಂಗಾಡಿಕಲ್ಗೇನೋ ಅದಕ್ಕೂ ಇಲ್ಲೇ ಚೆಕ್ ಪೋಸ್ಟ್ ಇಲ್ಲೇ ಎಲ್ಲ ಚೆಕ್ ಮಾಡಿಸ್ಕೊಂಡು ಹೋಗ್ಬೇಕು ಅನಿಸ್ತಿದೆ. ಈಗ ಇಲ್ಲಿ ಆಯಿತು, ಅಲ್ಲಿ ಫೋಟೋಗೆ ಎಲ್ಲ ಮುಗಿಬಿಟ್ಬಿಟ್ಟಾರೆ. ನಾನು ಆ ಗ್ಯಾಪಲ್ಲಿ ಹೆಂಗೋ ಮಾಡಿ ಒಂದು ಫೋಟೋ ತೆಗೆಸ್ಕೊಂಡೆ. ಆ ಕಡೆ ಏನು ಇದು ಲೆಟ್ರ್ ಕೊಟ್ರಲ್ಲ ಎಷ್ಟು ಗಂಟೆಗೆ ಎಂಟ್ರಿ ಅದೇ ಅಂತ, 8:45. ನಾನು 10:10 ಅಷ್ಟಲ್ಲಿ ಹೋಗ್ಬೇಕಾಗಿತ್ತು. ಈಗ ಆಲ್ರೆಡಿ 10:40. ಅಲ್ಲಿಗೆ ಹೋಗೋ 10:15 ಹೋಗ್ಬೇಕಾಗಿತ್ತು. ಈಗ ಆಲ್ರೆಡಿ 10:45. ನಾನು ಅಲ್ಲಿ ಹೋಗೋಷ್ಟಲ್ಲಿ ಇನ್ನೂ ಅರ್ಧ ಗಂಟೆ ಬೇಕು. ಟ್ರೆಕ್ಕಿಂಗ್ ಹೋಗೋರು ಕುರಂಜಾಲು ಮತ್ತು ಗಂಗಾಡಿಕಲ್ ಇದೇ ರೋಡಲ್ಲಿ ಸಿಗೋದು. ಇಲ್ಲೇ ಚೆಕ್ ಪೋಸ್ಟಲ್ಲಿ ಎಲ್ಲ ಟಿಕೆಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ. ನಾನು ಹೋಗಿ ವಿಚಾರಿಸ್ಕೊಂಬಂದೆ ಕುರಂಜಾಲ್ ಹತ್ರ. ಗಂಗಾಡಿಕಲ್ಲು ಅಲ್ಲೇ ಮೇನ್ ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಗಂಗಾಡಿಕಲ್ ಒಳಗಡೆ ಹೋಗ್ಬೇಕು. ಅಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಇರೋದು, ಸ್ಟಾರ್ಟಿಂಗ್ ಪಾಯಿಂಟ್ ಇರೋದು ಅನಿಸ್ತದೆ. ಈಗ ಹೊರಡೋಣ. 10:15 ಅಂದರೆ ನಾನು ಇನ್ನು ಕೊಟ್ಗೆಯಾರಕ್ಕೆ ಹೋಗೋಷ್ಟಲ್ಲೇ ಒಂದು 12:30 ಆಗೋದು. ಇಲ್ಲಿಂದ ಇನ್ನೂ 63 ಕಿಲೋಮೀಟರ್ ಇದೆ. ಯಾಕೋ ಇದಕ್ಕೆ ಕುದುರೆಮುಖ ಸ್ಟ್ಯಾಚ್ಯೂಗೆ ಕವರ್ ಹಾಕ್ಬಿಟ್ಟಾರೆ, ಮಳೇಲಿ ನೆನೀತದೆ ಅಂತಲೋ ಏನೋ. ಫೋಟೋ ಏನು ಅಷ್ಟೊಂದು ಚೆನ್ನಾಗಿ ಬರೋದು, ಪೂರ್ತಿ ಇದ್ದಿದ್ದಾಗ ತಗೊಳ್ಳಿ. ಕುದುರೆಮುಖ ಸ್ಟ್ಯಾಚು ಇದೆಯಲ್ಲ, ಅದರಿಂದ ಎಡಗಡೆಗೆ ಬಂದರೆ ಇಲ್ಲಿ ಮುಂಚೆ ಕುದುರೆಮುಖ ಊರಿತ್ತಲ್ಲ, ಮೈನಿಂಗ್ ಮಾಡಬೇಕಾದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರಿಗೆ ಒಂದು ಊರು ನಿರ್ಮಾಣ ಮಾಡಿಕೊಟ್ಟಿದ್ರು. ಇಲ್ಲಿ ಮೈನಿಂಗ್ ಸ್ಟಾಪ್ ಆದಮೇಲೆ ಇಲ್ಲಿ ಊರನ್ನ ಖಾಲಿ ಮಾಡಿಸ್ಬಿಟ್ಟವ್ರೆ. ಈ ಊರು ಪೂರ್ತಿ ಪಾಳು ಬಿದ್ದೋಗದೆ. ಆ ಮೇನ್ ರೋಡಿಂದ ಸುಮಾರು ಒಂದು 200-300 ಮೀಟ್ರ್ ಅಷ್ಟೇ. ಇಲ್ಲಿ ಬಂದು ಹೋಗ್ಬೋದು, ಯಾರೂ ಇಲ್ಲ, ಏನು ಕೇಳಲ್ಲ. ಆ ಕೆನರಾ ಬ್ಯಾಂಕು, ಹಳೇದು ಪ್ರೊಫೆಷ್ನಲ್ ಕೊರಿಯರು, ಮನೆಗಳು, ಕ್ವಾರ್ಟರ್ಸು, ಆಮೇಲೆ ಇನ್ನೂ ಆ ಕಡೆ ಏನೇನೋ ಅದೆಲ್ಲ ಅದು ನೋಡಿದಾಗ ಇಲ್ಲಿ ಪೂರ್ತಿ ಸುಮಾರು ದಿನಗಳಾಗ್ಬಿಟ್ಟೋದಿಲ್ಲ ಖಾಲಿ ಮಾಡ್ಕೊಂಡು ಹೋಗಿ. ಸದ್ಯಕ್ಕೆ ಯಾರೂ ಇಲ್ಲ. ಈ ಕಡೆ ಯಾರೋ ಒಂದಷ್ಟು ಇರೋ ಮನೆಗಳನ್ನ ಸರಿ ಮಾಡ್ಕೊಂಡು ಒಂದಷ್ಟು ಜನ ಅವರೇ. ಮುಂದೆ ಹೋಗಿದ್ದವನು ಯಾಕೋ ಡೌಟ್ ಬಂತು, ಇಲ್ಲೆಲ್ಲೋ ಊರಿತ್ತಲ್ಲ ನೋಡಬೇಕು ಅಂದ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿದ್ದವನು ಹಿಂದಕ್ಕೆ ಬಂದೆ. ಅಷ್ಟರಲ್ಲಿ ಒಂದಷ್ಟು ಜನ ಎಲ್ಲ ಈ ಕಡೆಗೆ ಡೈವರ್ಷನ್ ತಗೊಂಡು ಬೈಕಲ್ಲಿ ಬರ್ತಾಯಿದ್ರು. ಅವ್ರ ಹಿಂದೆನೇ ಫಾಲೋ ಮಾಡ್ಕೊಂಡ್ಬಂದೆ. ಇಲ್ಲಿ ಬಂದು ಒಂದು ರೌಂಡ್ ಅಷ್ಟೇ, ಜಾಸ್ತಿ ಮುಂದೆ ಎಲ್ಲ ಹೋಗ್ಲಾ. ಇಲ್ಲಿ ಎಷ್ಟಿತ್ತು ಊರು, ಕ್ವಾರ್ಟರ್ಸು, ಬ್ಯಾಂಕು, ಪ್ರೊಫೆಷ್ನಲ್ ಕೊರಿಯರು, ಅದು ಇದು ಒಂದಷ್ಟು ಕಾಣಿಸ್ತು. ಅಷ್ಟು ನೋಡ್ಕೊಂಡು ಹೊರಡ್ತಾಯಿದ್ದೀನಿ. ಆಲ್ಮೋಸ್ಟ್ 2-1/4 ಗಂಟೆ ಆಗೋಯ್ತು. ನಾನು ಕೊಟ್ಗೆಯಾರ ಹೋಗೋಷ್ಟರಲ್ಲಿ ಮೋಸ್ಟ್ಲಿ 1 ಗಂಟೆ ಆಯ್ತದೆ. ನೋಡೋಣ ಎಷ್ಟೊತ್ತು ಆಯ್ತದೆ. ಅಲ್ಲಿಂದ ಹೋದ್ಮೇಲೆ ಏನು ಗಾರ್ಡ್ ಸೆಷನ್ ಇಲ್ವಲ್ಲ, ಕತ್ಲೆ ಆದ್ರೂ ನಿಧಾನ ಆದ್ರೂ ಹೋಗ್ಬಿಡ್ಬೋದು. ಕುದುರೆಮುಖ ಚೆಕ್ ಪೋಸ್ಟ್ ಆ ಕಡೆಯಿಂದ ಈ ಕಡೆ ಬಂದು ಪಾಸ್ ಅದೇ. ಸಂಸೆ ಇನ್ನೊಂದು 8 ಕಿಲೋಮೀಟ್ರ್ ಅನ್ನೋಂಗಿಲ್ಲ ಒಂದು ಚೆಕ್ ಪೋಸ್ಟ್ ಅದೇ. ಇಲ್ಲಿ ಎಕ್ಸಿಟ್ ಆಗಬೇಕು. ಇಲ್ಲಿ ಏನು ಅಷ್ಟೊಂದು ಸ್ಟ್ರಿಕ್ಟಾಗಿ ನೀವು 1.5 ಗಂಟೆಯಲ್ಲಿ ಬಂದರೆ 2 ಗಂಟೆಯಲ್ಲಿ ಬಂದರೆ ಏನೂ ಚೆಕ್ ಮಾಡಲಿಲ್ಲ. ನಂದು ಆಲ್ಮೋಸ್ಟು 2.5 ಅವರ್ 3 ಅವರ್ ಆಯ್ತಾ ಬಂತು. ಆದರೆ ಸೇಫರ್ ಸೈಡು ಸುಮ್ಮನೆ ಬರ್ಸ್ಬಿಟ್ಟು ಹೋಗೋದು. ಯಾಕೆ ಅಲ್ಲೇ ಎಂಟ್ರಿ ಮಾಡಿಸಿರ್ತೀವಿ, ಇಲ್ಲೂ ಎಂಟ್ರಿ ಮಾಡಿಸಿದ್ರೆ ಪಾಸ್ ಆಗಿದ್ವಿ ಅನ್ನೋ ಲೆಕ್ಕಕ್ಕೆ. ಯಾವಾಗ ಏನಾದರೂ ಬೈ ಚಾನ್ಸ್ ಪ್ರಾಬ್ಲಮ್ ಆದರೆ ಗೊತ್ತಾಗುತ್ತೆ. ಸುಮ್ಮನೆ ಎಷ್ಟೊಂದು ಜನ ಹಂಗೆ ಪಾಸ್ ಆಗಿಬಿಟ್ರು, ಯಾರೋ ಸ್ಟಾಪ್ ಮಾಡಲ್ಲ. ಇಲ್ಲಿ ಈ ಕಡೆಯಿಂದ ಹೋಗ್ಬೇಕಾರೆ ಈ ಕಡೆ ಬರ್ಕೊಡ್ತಾರೆ ಸ್ಲಿಪ್ಪು, ಈ ಕಡೆಯಿಂದ ಇಷ್ಟು ಗಂಟೆಗೆ ಪಾಸ್ ಆಗಿದೆ ಅಂತ ಆ ಕಡೆ ಕೊಟ್ಬಿಟ್ಟು ಹೋಗಬೇಕು. ಆ್ಯಕ್ಚುಲಿ 1.5 ಅವರ್ಲಿ ಹೋಗ್ಬೇಕಂತೆ. 200 ರೂಪೀಸ್ ಫೈನ್ ಅಂತೆ ಲೇಟ್ ಆದರೆ. ನ್ಯಾಷನಲ್ ಪಾರ್ಕಲ್ಲ, ಅದಕ್ಕೆ 24/7 ಓಪನ್ ಇರುತ್ತೆ ಎನಿ ಟೈಮು. ನೈಟ್ ಏನು ಸ್ಟಾಪ್ ಆಗೋದು ಆ ಥರ ಏನಿಲ್ಲ. ಸದ್ಯಕ್ಕೆ ಇಲ್ಲಿಂದ ಕಳಸಕ್ಕೆ ಹೋಗಿ ಅಲ್ಲೊಂದು ಟೀ ಅಂಗಡಿ ಇದೆ, ಟೀ ಚೆನ್ನಾಗಿರುತ್ತೆ. ಟೀ ಕುಡ್ಕೊಂಡು ಅಲ್ಲಿಂದ ಕೊಟ್ಗೆಹಾರ, ಮೂಡಿಗೆರೆಯಿಂದ ಸಕಲೇಶ್ಪುರದಿಂದ ನೋಡೋಣ ಆಮೇಲೆ ಹಂಗೆ ಹೋಗೋದು. ಕೆಲಸದಿಂದ ಬರ್ತಾಯಿದ್ದೀನಿ, ಸ್ಟಾಪ್ಗಳು ಜಾಸ್ತಿ ಆಗಿಬಿಡ್ತು ಅಲ್ಲಿ ಇಲ್ಲಿ. ಈಗ ಕೆಳಗೂರು ಟೀ ಎಸ್ಟೇಟ್ ಹತ್ರ ಬಂದಿದ್ದೀನಿ. ಆ ಕಳಸದಿಂದ ಸ್ವಲ್ಪನೂ ರೋಡ್ ಚೆನ್ನಾಗಿಲ್ಲ ಕೊಟ್ಗೆಹಾರ ತನಕ. ಈ ಕೆಳಗೂರು ಟೀ ಎಸ್ಟೇಟ್ ಹತ್ರ ಬಂದರೆ ಇಲ್ಲಿಗೆ ಎಸ್ಟೇಟ್ ನೋಡೋದಕ್ಕೆ
ಟಿಕೆಟ್ ಇದೆ 10 ರೂಪಾಯಿ. 3 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಇವತ್ತು ಭಾನುವಾರ ಆಗಿರೋದ್ರಿಂದ ಅಲ್ಲಿ ಟೀ ಫ್ಯಾಕ್ಟ್ರಿ ಎಲ್ಲ ಕ್ಲೋಸ್ ಇರ್ತದೆ. ಬಟ್ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ಬೋದಾಗಿತ್ತು. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಹೊರಟ್ಬಿಟ್ಟೆ. ಇಲ್ಲಿ ಮೇಲ್ಗಡೆ ಒಳಗಡೆ ಹೋಗ್ಬೇಕು. ಮೇಲೆ ಕಾಣಿಸ್ತಿದೆಯಲ್ಲ ಅಲ್ಲಿ ಮೇಲೆ ಹೋಗ್ಬೇಕು. ಜನ ಜಾಸ್ತಿ ಅವರೇ ಇಲ್ಲಿ ಹೋಗೋದಕ್ಕೆ. ಇಲ್ಲೇ ಯಾರೋ ಒಬ್ಬನು ಇರ್ಸ್ಬಿಟ್ಟವ್ರೆ ಟಿಕೆಟ್ ಕೊಡೋದಕ್ಕೆ. ಅವ್ನು ಟಿಕೆಟ್ ಕೊಡ್ತಾನೆ, ಟಿಕೆಟ್ ತಗೊಂಡು ಮೇಲ್ಗಡೆ ಬಿಡಬೇಕು. ಅದೇನೋ ಪ್ರೈವೇಟ್ ರೋಡ್ ಥರ ಮಾಡ್ಕೊಂಡವ್ರೆ ಈ ಸ್ಟೇಷನ್ಗೆ. ನೀವೇನಾದರೂ ಬಂದರೆ ಸುಂಕಸಾಲೆ ಸಿಗುತ್ತೆ. ಅದಕ್ಕೂ ಮುಂಚೆ ಇದು ಕೆಳಗೂರು ಎಸ್ಟೇಟ್ ಇರೋದು. ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ. ಫೈನಲಿ ಕೊಟ್ಗೆರೆಗೆ ಬಂದೆ. ಟ್ರಿಪ್ಪು ಆಲ್ಮೋಸ್ಟ್ ನಂದು ರೈಡಿಂಗು ಇಲ್ಲಿಗೆ ಎಂಡ್ ಆದಂಗೆ. ಇಲ್ಲಿಂದ ರೈಡ್ ಮಾಡೋದು ಕರ್ಕೊಂಡ್ಬಂದಿದ್ದೆ. ಇನ್ನೆಲ್ಲ ಮಾಮೂಲಿ ನಮ್ಮ ಹೈವೇಗಳೇ. ಇಲ್ಲಿಂದ ಈಗ ಇಲ್ಲಿಗೆ ಮೂಡಿಗೆರೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಹಾಸನ ಇದಕ್ಕೆ ಸಕಲೇಶ್ಪುರಕ್ಕೆ ಹೋಗ್ಬಿಟ್ರೆ ಅಲ್ಲಿಂದ ಹಾಸನಿಂದ ಹೈವೇ ಆರಾಮಾಗಿ ಹೋಗ್ಬೋದು. 11 ಗಂಟೆಗೆ ಕೊಟ್ಗೆರೆಗೆ ಬರಬೇಕು ಅಂದ್ಕೊಳೋನು ಆಲ್ಮೋಸ್ಟ್ 1:45 ಆಗಿದೆ. ಕೊಟ್ಗೆರ ಕಳಸದಿಂದ ಕೊಟ್ಗೆರ ರೋಡ್ ಇದೆಯಲ್ಲ, ಎಲ್ಲ ಹಾಳಾಗ್ತದೆ. ನೋಡ್ಕೊಂಡು ಬರಬೇಕು. ಯಾವ್ದಾದ್ರು ಕಾರಿಂದೆ ದೊಡ್ಡ ವೆಹಿಕಲ್ ಇದೆ ಬರ್ತಾಯಿದ್ದೆ, ಮುಂದೆ ಗುಂಡಿ ಇರೋದೇ ಗೊತ್ತಾಗೋದಿಲ್ಲ. ಎಷ್ಟೊಂದು ಸರಿ 1-2-3 ಸರಿ ನಾನು ಯಾವುದೋ ಗುಂಡಿಗೆ ಬಿಟ್ಬಿಟ್ಟೆ, ಅದು ಹಿಂದೆ ಬಿಟ್ಕೊಂಡು. ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ನಾನು ಈ ಕೊಟ್ಗೆರೆಯಿಂದ ಕಳ್ಸಕ್ಕೆ ಓಡಾಡಿದ್ದೀನಿ. ಬಟ್ ನೈಟ್ ಟೈಮಲ್ಲಿ ಬಸ್ ಹತ್ಕೊಬೋದಾಯಿದೆ, ಹೊಂಟೋಯ್ತಾಯಿದೆ ಗೊತ್ತಾಯ್ತಿರಲಿಲ್ಲ. ಇವತ್ತು ಡೇ ಟೈಮಲ್ಲಿ ಬಂದಿದ್ದು ಸಿಕ್ಕಾಪಟ್ಟೆದಾಯಿತು. ಈಗ ಮೂಡಿಗೆರೆಗೆ ಹೋಗೋಣ, ಅಲ್ಲೆಲ್ಲ ಊಟ ಮಾಡಿಕೊಂಡು ನೋಡೋಣ. ಇಲ್ಲಿ ಯಾವುದೋ ಒಂದು ಮೆಸ್ ನೋಡಿದ್ನಲ್ಲ, ಅಲ್ಲಿ ಹೋಗೋಣ ಅಂದ್ಕೊಂಡು ಹೋದೆ. ಅಲ್ಲಿ ಬಾಗ್ಲಾಗ್ಬಿಟ್ಟಿತ್ತು. ಸ್ವಲ್ಪ ಮುಂದೆ ಬಂದೆ, ಯಾವುದೋ ಪ್ಲಾಂಟರ್ಸ್ ಕೆಫೆ ಅಂತಿತ್ತು. ಇಲ್ಲಿ ಊಟ ಮಾಡಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಇಲ್ಲಿಂದ ನಾನು ರೈನ್ ಕೋಟ್ ತೆಗೆದ್ಬಿಡ್ಬೋದು ಅಂದ್ಕೊಂಡೆ. ಮಳೆ ಮತ್ತೆ ಶುರು ಆಯಿತು. ಈಗ ನೋಡೋಣ, ಇನ್ನೂ 5 ಅವರ್ಸ್. ನಾನು ಊರಿಗೆ ಹೋಗೋಕ್ಕೆ ಇನ್ನೂ 5 ಅವರ್ಸ್ ಬೇಕು. ಈಗ ಆಲ್ರೆಡಿ ಮಳೆ ಶುರು ಆಗ್ಬಿಟ್ಟಿದೆ. ಮಳೆ ಶುರು ಆದರೆ ಸ್ವಲ್ಪ ಡಿಲೇ ಆಯ್ತದೆ. ಇನ್ನೇನು ಸ್ಟಾಪ್ ಇಲ್ಲ. ಇನ್ನೆಲ್ಲಾದರೂ ನೆಕ್ಸ್ಟ್ ಕಾಫಿಗೆ ಕಂಟಿನ್ಯೂಸ್ ಆಗಿ ಹಾಸನ ಅಲ್ಲ ಚನ್ನರಾಯಪಟ್ಟಣ ತನಕ ಹೊರಟ್ಬಿಡ್ಬೇಕು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಿಂದ ರೋಡ್ ಚೆನ್ನಾಗಿರೋದ್ರಿಂದ ಬೇಗ ಹೋಗ್ಬಿಡ್ಬೇಕು.